ತಗೊಳಮ್ಮ. ಯಾಕಪ್ಪ? ತಗೋಮ್ಮ, ಹೇಳ್ತೀನಿ, ತಗೋ. ಇದನ್ನ ತಗೊಂಡು ಹೋಗಿ ವಿರಾಟ್ ಕೊಟ್ಟು ನಿನ್ ಪ್ರೀತಿ ಬಗ್ಗೆ ಹೇಳ್ಕೊಂಬಿಡು. ಅಪ್ಪ? ಹೌದಮ್ಮ, ನಾನೇ ನಿಮ್ಮಪ್ಪನೇ ಹೇಳ್ತಾ ಇರೋದು. ಈ ಗುಲಾಬಿ ಹೂನ ನೀನ್ ಅಳಿಂದ್ರನ್ ಕೊಟ್ಟು ಐ ಲವ್ ಯು ಅಂತ ಹೇಳ್ಬಿಡಮ್ಮ. ಐ ಲವ್ ಯು ಅಳಿಯಂದ್ರೆ ಅಂತ ಹೇಳ್ಬೇಕಾ? ಅದು ಬೇಡ ಬೇಡ, ವಿರಾಟ್ ಅಂತಾನೆ ಹೇಳ್ಬಿಡಮ್ಮ. ಈ ಲೋಕದಲ್ಲಿ ಯಾವಪ್ಪನೂ ಮಗಳಿಗೆ ಈ ತರ ಹೇಳ್ಕೊಡಲ್ಲಮ್ಮ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನಾಳೆ ಯುಗಾದಿ ಹಬ್ಬ, ಹೊಸ ವರ್ಷದ ಆರಂಭ. ನಿಮ್ಮಿಬ್ಬರು ಜೀವನದ ಹೊಸ ಅಧ್ಯಾಯ ನಾಳೆಂದನೇ ಶುರು ಆಗ್ಲಮ್ಮ. ಆಯ್ತಪ್ಪ, ನೀವ್ ಹೇಳ್ದಾಗೆ ಮಾಡ್ತೀನಿ. ಎಲ್ಲ ಒಳ್ಳೇದೇ ಆಗುತ್ತಮ್ಮ, ಯೋಚನೆ ಮಾಡಬೇಡ. ನಾನಿನ್ ಬರ್ತೀನಿ. ಆದ್ರೂ ಧರ್ಮೇಂದ್ರ ಅವರು ನಾನು ಆಸ್ತಿ ಕೇಳಿದ ತಕ್ಷಣ ₹1 ತಗೊಳ್ದೆ ಕೊಡ್ತೀನಿ ಅಂತ ಹೇಳಿದ್ದು ನನಗ್ಯಾಕೋ ಸಮಾಧಾನ ತರ್ತಿಲ್ಲ. ಅಂದ್ರೆ ಭೈರವಿ ನಿಜವಾಗ್ಲೂ ವಿರಾಟ್ನ ಇಷ್ಟಪಟ್ಟು ಮದುವೆ ಮಾಡಿಕೊಂಡು ಈ ಮನೆಗೆ ಬಂದಿದ್ದಾಳೆ ಅಂತ ಅರ್ಥ. ಗೊತ್ತಾಯ್ತಾ ನಿನ್ಗೆ? ಹೌದಮ್ಮ, ಅದನ್ನ ಟೆಸ್ಟ್ ಮಾಡಕ್ಕೆ ಅಲ್ವಾ ಅಕ್ಕ ಧರ್ಮೇಂದ್ರ ಅವ್ರ ಮನೆಗೆ ಹೋಗಿದ್ದು. ವಸು, ಅವನ್ ಮಗಳು ಚೆನ್ನಾಗಿರ್ಲಿ ಅಂತ ನೀನ್ ಅದನ್ನ ಕೇಳಿದ ತಕ್ಷಣ ಕಣ್ ಮುಚ್ಕೊಂಡ್ ಕೊಟ್ಟಿದ್ದಾನೆ ಅಂದ್ರೆ ಅವನ್ ಅವ್ರ ಮಗಳನ್ನ ಇಷ್ಟಪಟ್ಟೆ ಈ ಮನೆಗೆ ದಾರೆ ಎರ್ದ್ಕೊಟ್ಟಿದ್ದಾನೆ ಅಂತ ಅರ್ಥ. ಇನ್ನ ನೀನು ಈ ವಿಷಯದಲ್ಲಿ ಅನುಮಾನ ಇಟ್ಕೋಬೇಡ. ನೀ ಹೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತಾ ಇದೆ ಅಮ್ಮ. ಆದ್ರೆ ಈ ವಿಷಯದ ಬಗ್ಗೆ ನಾನು ಭೈರವಿ ಹತ್ರ ಇನ್ನೊಂದ್ಸಲಿ ಮಾತಾಡ್ಬೇಕು. ಅಕ್ಕ, ನಿನ್ಗೇನ್ ಬುದ್ಧಿ ಸರಿ ಇಲ್ವಾ? ಅದೇನೋ ಹೇಳ್ತಾರಲ್ಲ, ಕೋಲ್ ಕೊಟ್ಟು ಹೊಡೆಸ್ಕೊಂಡ್ರು ಅಂತ. ಹಾಗೆ ಈ ವಿಚಾರನ ಭೈರವಿ ಹತ್ರ ಯಾಕೆ ಮಾತಾಡ್ಬೇಕು? ಇಲ್ಲ ಓಂಕಾರ್, ನಾನು ಅವಳ ಹತ್ರ ನೇರವಾಗೇನೂ ಕೇಳಲ್ಲ, ಬೇರೆ ತರ ಪ್ರಶ್ನೆ ಮಾಡ್ತೀನಿ. ಅವಳು ಹೇಳೋ ಉತ್ತರದ ಮೇಲೆ ನನ್ನ ಅನುಮಾನಕ್ಕೆ ಫುಲ್ ಸ್ಟಾಪ್ ಇಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತೀನಿ.